ಎಲ್ಲರೂ ವಿಡಿಯೋ ಸ್ವಾಗತ. ನಾನಿವತ್ತು ಬಹಳ ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳ್ತಾಯಿದ್ದೀನಿ. ಈಗ ಆಲ್ರೆಡಿ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಬಟ್ ಆದರೆ ಅದನ್ನು ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ನಾನು ಮಾಡಿದ್ದಿಲ್ಲ. ಹಾಗಾಗಿ ಇಲ್ಲಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಜೊತೆಗೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಓಕೆ, ಮೊದಲನೇದಾಗಿ ನೋಡಿ, ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ 3 ಥರ ಜಾಬ್ಗಳನ್ನ ಕರೆದಿದ್ದಾರೆ. ಓಕೆ, ನವೆಂಬರ್ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ನು, ಡಿಸೆಂಬರ್ 14 ಕ್ಲೋಸಿಂಗ್ ಡೇಟ್ 2024. ಓಕೆ, ಇಲ್ಲಿ ಏನಿದೆ ಪೋಸ್ಟ್ಗಳು: ಸಬ್ ಇನ್ಸ್ಪೆಕ್ಟರು ಮೇಲು ಎಷ್ಟಿದೆ 31, ಜನರಲ್ಲು 6, ST, SC 12, OBC 21, EWS 8, ಟೋಟಲ್ 78 ಸಬ್ ಇನ್ಸ್ಪೆಕ್ಟರು ಮೇಲು. ಫಿಮೇಲ್ ಕೂಡ 14 ಇದ್ದಾವೆ ಟೋಟಲು. ಹೆಡ್ ಕಾನ್ಸ್ಟೇಬಲು 325. ಓಕೆ, ನೆಕ್ಸ್ಟು ಫಿಮೇಲು 58, ಇನ್ನು ಕಾನ್ಸ್ಟೇಬಲ್ 44, 7 ಫಿಮೇಲು. ಟೋಟಲ್ ಎಷ್ಟಿದ್ದಾವೆ 92, 383, 51, 546 ಆಗುತ್ತೆ ಟೋಟಲು. ಓಕೆ, ಇಷ್ಟು ಪೋಸ್ಟ್ಗಳಿದ್ದಾವೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ಲೆವೆಲ್ 6 ಇದೆ, ಲೆವೆಲ್ 4, ಲೆವೆಲ್ 3. ಓಕೆ, ಇದರ ಎಡಿಷನ್ ಇನ್ನೂ ಜಾಸ್ತಿ ಇರುತ್ತೆ. ಅದರ ಅಲವೆನ್ಸಸ್ ಇಲ್ಲೇನು ಹೇಳಿದ್ದಾರೆ, ಅದರ ಜೊತೆಗೆ DA ಕೊಡ್ತಾರೆ, ರೇಷನ್ ಕೊಡ್ತಾರೆ, ಅಂದರೆ ರೇಷನ್ ಮನಿ ಅಲವೆನ್ಸಸ್ ಇರುತ್ತೆ, ಸ್ಪೆಷಲ್ ಕಾಂಪನ್ಸೇಷನ್ ಇರ್ತದೆ, ಮತ್ತು HRA ಹೌಸ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್ಸು, ಟ್ರಾವೆಲಿಂಗು, ಮೆಡಿಕಲ್ ಫೆಸಿಲಿಟೀಸು, ಇನ್ನು ಹಲವಾರು ಇದು ನಿಮಗೆ ಅವಕಾಶಗಳನ್ನು ಕೊಡ್ತಾರೆ. ಏಜಸ್ ಏನಿದೆ 25 ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ 25, ಕಾನ್ಸ್ಟೇಬಲ್ 23. ಓಕೆ, ಏಜ್ ರಿಲ್ಯಾಕ್ಸೇಷನ್ ನೋಡಿ, ಜನರಲ್ ಅವರಿಗೆ 25, OBC ಅವರಿಗೆ 25 + 3 28. ಇನ್ನು ಕಾನ್ಸ್ಟೇಬಲ್ಗೆ ಕಾನ್ಸ್ಟೇಬಲ್ ಅಲ್ಲ, SC ST ಅವರಿಗೆ 5 ವರ್ಷ, 25 5 ಅಂದರೆ 30 ವರ್ಷ. ಇನ್ನು ಅದರ್ ಆರ್ಮಿ ಅವರಿಗೆ ಬೇರೆ ಬೇರೆ ಇರುತ್ತೆ. ಇಲ್ಲಿ ಒಂದು ದೊಡ್ಡ ಇದು ಏನಂದರೆ, ಆ್ಯಕ್ಚುಲಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಡಿಗ್ರಿ ಇರಬೇಕು, ಅದು ಸೈನ್ಸಲ್ಲಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇರಬೇಕು. ಆರ್ ಏನು ಹೇಳಿದರೆ, ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA. ಭಾಳ ಜನಕ್ಕೆ ಗೊತ್ತಿಲ್ಲ, BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಈ ಒಂದು ಡಿಗ್ರಿ ಮಾಡಿದರೂ ಕೂಡ ನೀವು ಎಲಿಜಿಬಲ್ ಆಗಿರಬೇಕಾದ್ರೆ ಇಟ್ ಈಸ್ ಈಕ್ವಲ್ ಟು ಅ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ರಿಮೆಂಬರ್ ದ್ಯಾಟ್. ಓಕೆ, ಹಾಗಾಗಿ ಏನು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ ಅವರಿಗೆಲ್ಲ ಅವಕಾಶ ಇದೆ. ಬಟ್ ಇಲ್ಲಿ BSc ಅವರಿಗೂ ಕೂಡ ಅವಕಾಶ ಇದೆ, ಯಾಕಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಕಲ್ತಿದ್ದಾರೆ, ಅದರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ದಾರೆ ಅಂದರೆ BSc ಕಂಪ್ಯೂಟರ್ ಸೈನ್ಸ್ ಅವರಿಗೂ ಕೂಡ ಅವಕಾಶ ಇದೆ. ಇನ್ನು ಬಟ್ ಈ ಹೆಡ್ ಕಾನ್ಸ್ಟೇಬಲ್ ಏನಿದೆ, PUC ಸೈನ್ಸಲ್ಲಿ ಬ್ಯಾಕ್ಗ್ರೌಂಡ್ ಇರಬೇಕು, 45% ತೆಗೆದುಕೊಂಡಿರಬೇಕು PUC ಸೈನ್ಸ್ ಬ್ಯಾಕ್ಗ್ರೌಂಡ್. ಓಕೆ, ಇನ್ನು ಸಪೋಸ್ ಇಲ್ಲಾಂದರೆ SLC ಅವರಿಗೆ ಕಲಿತು ನಿಮಗೆ ITIದಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಕಂಪ್ಯೂಟ್ರಲ್ಲಿ ನಾಲೆಜ್ ಇರಬೇಕು ITI ಬ್ಯಾಕ್ಗ್ರೌಂಡಲ್ಲಿ. ಸಪೋಸ್ ಮತ್ತು ನೀವು ಸೈನ್ಸ್ ಸಬ್ಜೆಕ್ಟಲ್ಲಿ ಕಲಿತು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇರಬೇಕು. ಒಟ್ಟಾಗಿ ಅಂದರೆ ಈ ಒಂದು ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದರೆ ಇರಬೇಕು, ಆ ಥರ ಹೇಳಿದ್ದಾರೆ. ಕಾನ್ಸ್ಟೇಬಲ್ ಕೂಡ ಏನು ಹೇಳಿದ್ದಾರೆ, 15 ಇರಬೇಕು ಸಾಕು ಅಷ್ಟೇ. ಇನ್ನೆಂದರೆ ಡಿಸೈರಬಲ್ ಅಂದರೆ ಒಂದು ಸಪೋಸ್ ಇಷ್ಟಿದ್ದು ಇದು ಇದ್ದರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಇನ್ಸೆಂಟಿವ್ ಆರ್ ಬೋನಸ್ ಮಾರ್ಕ್ಸ್ ಟು ಡಿಸೈರಬಲ್ ಸರ್ಟಿಫಿಕೇಟ್ ಹೋಲ್ಡರ್ಸ್. ನಿಮಗೆ ಬೋನಸ್ ಮಾರ್ಕ್ಸ್ ಸಿಗುತ್ತೆ ಸರ್ಟಿಫಿಕೇಟ್ ಏನಾದರೂ ಇದ್ದರೆ. ಡಿಗ್ರಿ ಹೋಲ್ಡರ್ಸ್ ವಿತ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನೋಡಿ, ಈ ಸಬ್ಜೆಕ್ಟ್ಗಳು ಏನಾದರೂ ಇದ್ದರೆ 5 ಮಾರ್ಕ್ಸ್ ನಿಮಗೆ ಬೋನಸ್ ಸಿಕ್ಕಿರುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ, ಕೇವಲ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ನೋಡಿ, ನೀವೇನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕಳಿಸಿದ್ರೆ 7619296110. ನಾನು ನಮ್ಮ ಗ್ರೂಪ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಅದರ ಜೊತೆಗೆ ನನ್ನ ಒಂದು ಮೇನ್ ಯೂಟ್ಯೂಬ್ ಚಾನಲ್ನ ಅದರ ಪ್ರೊಫೈಲ್ ಏನು ಬಯೋಡೇಟಾ ಇದೆ ಅದರಲ್ಲೂ ಕೂಡ ನಾನು ಹಾಕಿದ್ದೇನೆ. ಓಕೆ, ನೀವು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಕಳಿಸಿದ್ರೆ ಅಪ್ಲೈ ಮಾಡಿ ಕಳಿಸ್ತೀವಿ. ಓಕೆ, ಇನ್ನು ಓಕೆ, ನೆಕ್ಸ್ಟ್ ಬರೋದು ನೀವು ನೋಡಿ, ಸರ್ಟಿಫಿಕೇಟ್ನ ಅಪ್ಲಿಕೇಶನ್ ಡೇಟ್ ಕೊನೆಯದಾಗಿ ತೆಗೆದುಕೊಂಡಿರಬೇಕು. EWS ಸರ್ಟಿಫಿಕೇಟ್ ಕೂಡ ಹಾಗೆ. ನೆಕ್ಸ್ಟ್ ಬರೋದು ಹೈಟ್ ನೋಡಿ, ಮಿನಿಮಮ್ 77 82 ಇದ್ದರೆ ಸಾಕು ಮಿನಿಮಮ್. ಏನು ಹೇಳಿದ್ದಾರೆ ST ಅವರಿಗೆ. ಇನ್ನು ಹೆಡ್ ಕಾನ್ಸ್ಟೇಬಲ್ 76. ಓಕೆ, ನಾರ್ಮಲ್ 82 85 ಇದ್ದರೆ ಸಾಕು.
ಮಿನಿಮಮ್ ಇಲ್ಲಿದೆ ನೋಡಿ 80 to 85 ಅಂದರೆ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಬೇಕು. ನಿಂದು ಎಷ್ಟಾದರೂ ಇರಲಿ 5 ಸೆಂಟಿಮೀಟ್ರ್ ಮಾಡಬೇಕು. 170 ಸೆಂಟಿಮೀಟ್ರ್ ಹೈಟ್ ಜನರಲ್. ವೆಯ್ಟ್ ಮೆಡಿಕಲ್ ಎಕ್ಸಾಮ್ ಟೆಸ್ಟ್ ಡ್ಯೂರಿಂಗ್ ರಿಕ್ವೈರ್ಮೆಂಟ್ ಇಶ್ಯೂಡ್ ಮೆಡಿಕಲ್. ಓಕೆ, ಮೆಡಿಕಲ್ಲು ನೋಡಿ ಯೂಶ್ವಲಿ ಅದನ್ನು ಒಂದು ಚಾರ್ಟ್ ಇದೆ. ಓಕೆ, ಅದನ್ನು ಕೂಡ ನೀವು ಗೂಗಲ್ ಹುಡ್ಕೊಂಡು ಇಟ್ಕೊಂಡಿರಿ. ಓಕೆ, ಇಲ್ಲೊಂದಿಷ್ಟು ಟೆಸ್ಟ್ಗಳಿದೆ. ಕಲರ್ ವಿಷನ್, ರಿಫ್ರಾಕ್ಷನ್, ರಿಮಾರ್ಕ್ಸು ಇವೆಲ್ಲ ಇರಬೇಕು ನೋಡಿ. ಕಲರ್ ಬ್ಲೈಂಡ್ ಪರ್ಸನ್ಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಟ್ಯಾಟೋ ಇಲ್ಲಿ ನಡೆದರೆ ಫಾಲೋಯಿಂಗ್ ಕ್ರೈಟೇರಿಯಾ ಬಿಸ್ಡ್ ಪರ್ಮಿಸಬಿಲಿಟಿ ಟ್ಯಾಟೋ ದ ರಿಲೀಜಿಯಸ್ ಸೆಂಟಿಮೆಂಟ್ಸ್ ಅವರ್ ಕಂಟ್ರಿ ಆರ್ ದ ರೆಸ್ಪೆಕ್ಟ್ ಟು ದ. ಇನ್ನು ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ, ರಿಲೀಜಿಯಸ್ಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಇದ್ದರೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ.